ಆಯ್ತು, ಬಿಜೆಪಿ ನಾಯಕರೆಲ್ಲ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಮೋಸ್ಟ್ಲಿ ನನ್ ಕಂಡ್ರೆ ಭಯ, ನಾನ್ ಬೆಳೆದ್ ಬಿಡ್ತೀನಿ ಅಂತ. ಬಿಜೆಪಿ ನಾಯಕರ ಟಾರ್ಗೆಟ್ ಪ್ರದೀಪ್ ಈಶ್ವರ ಒಬ್ರೆ, ಇನ್ಯಾರು ಇಲ್ಲ ಕಾಂಗ್ರೆಸ್ ನಲ್ಲಿ. ಬಿಜೆಪಿ ಅವರು ನನ್ನನ್ನ ಅವ್ರ ಪೇಜ್ಗಳಲ್ಲಿ ನನ್ನ ತೇಜೋದೆ ಪೆಂಡಿಂಗೇ ಇಲ್ಲ ಏನು ಅಂತ. ಸೆಡೆ ನನ್ ಮಗ ಅಂದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾಡಿ ಪ್ರದೀಪ್ ಈಶ್ವರ ಮುಗಿಸ್ಬಿಡ್ತಾರ ಬಿಜೆಪಿ ಅವರು? ಅವ್ರ ಯೋಗ್ಯತೆಗೆ ಅವ್ರು ಮುಗ್ಸಕ್ ಆಗ್ತಾರೆ ಮೇಡಮ್, ಯಾರೇ ಆಗ್ಲಿ ಮುಗಿಸ್ಬಿಡ್ತಾರೆ ಅನ್ನೋ ಭಯ ಇದೆಯಾ ನಿಮಗೆ? ನನ್ಗ ಮೇಡಮ್, ಅವ್ರಿಗೆ ನೆಕ್ಸ್ಟ್ 20-30 years ಬಿಜೆಪಿ ಅವ್ರಿಗೆ ಥ್ರೆಟ್. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಅತಿ ಆದ್ರೆ ಅಮೃತನೋ ವಿಷ ಅಂತಾರೆ, ನಿಮಗೆ ಅದು ಇನ್ನೂ ಅಮೃತನೇ ಅನ್ನಿಸ್ತಾ ಇದೆಯಾ? ವಿಷ ಅಂತ ಅನ್ಸಿಲ್ವಾ ನಿಮ್ ಮಾತುಗಳು? ಇಲ್ಲ ಮೇಡಮ್, ಈಗ ನನಗೆ ಯಾರಾದ್ರೂ ಹೇಳಿದ್ರೆ ತಾನೆ, ನನ್ಗೆ ಯಾರು ಆರಾಮಾಗಿ ನಾನು ಮಾತಾಡ್ತಿರೋದು ನನ್ನ ಪರವಾಗಿ ಎಸ್ ಗುಡ್ ಪಾರ್ಟಿಯಲ್ಲಿ ಇಂತ ಹುಡುಗರು ಇರ್ಬೇಕು ಅಂತ ಅಪ್ರಿಸಿಯೇಷನ್ ಬರ್ತಿದೆ ಅಲ್ಲ. ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ವಾಟ್ಸ್ ರಾಂಗ್? ಅಂದ್ರೆ ನೀವು ಪಕ್ಷಕ್ಕೆ ಮಾದರಿ ಶಾಸಕನಾಗಿ ಬೆಳಿತಿದ್ದೀರಾ? ಪಕ್ಷಕ್ಕಲ್ಲ ಮೇಡಮ್, ರಾಜ್ಯಕ್ಕೆ ಮಾದರಿ ಶಾಸಕ ನಾನು. ಸರ್ ಸುಳ್ಳು ಸುಳ್ಳ ಬೆಂಕಿ ಹಾಕ. ರುಕೋ ಜರ, ಅವನು ಎಜುಕೇಟೆಡ್ ಅಂತಾನೆ, ಹೆಂಗ್ ಮಾತಾಡ್ಬೇಕನ್ನೋ ಪರಿಜ್ಞಾನ ಇಲ್ಲ. ಅವನೆಲ್ಲ ಏನು ರಾಜಕೀಯ ಮಾಡ್ತಾನೆ, ಅವನಿಗೆ ನಾನು ಕಪ್ಪೇರಾಯ ಅಂತ ನಾಮಕರಣ ಮಾಡ್ತಾ ಇದ್ದೀನಿ. ಯಾರು ನಿಮಗೆ ಹೆಸರಿಟ್ಟಿದ್ದು? ನನ್ನ ಹೆಸರು ಕೆಂಪರಾಯ ಸರ್. ನನ್ನ ಮೂತಿ ನೋಡಿ ಎಲ್ಲಾರು ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ಇನ್ಮೇಲೆ ಅದೇ ಅವನ ಹೆಸರು. ಮುಂದೆ ಕರ್ನಾಟಕ ಸರ್ಕಾರದಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೀನಿ ಅನ್ನೋದು ಪರಿಜ್ಞಾನ ಅವನಿಗಿಲ್ಲ. ಅವನೊಬ್ಬ ಹುಚ್ಚ. ಅವನ ಬಗ್ಗೆ ಮಾತಾಡೋಕೆ ಹೋದ್ರೆ ನಮಗೆ ಅವಮಾನ ಆಗುತ್ತೆ. ಸದನದಲ್ಲಿ ಕುತ್ಕೊಂಡು ಹೇಗ್ತಾ ಇದೆಯಾ ಅವನಿಗೆ? ಅದಕ್ಕೆ ತೂಕ ಅಂತ ಏನಂತ ಗೊತ್ತಾ ಅವನಿಗೆ? ಫಸ್ಟು ಅವ್ನು ಶಾಸಕ ಅಂತ ಹೇಳಕ್ಕೆ ನನ್ನ ಬಾಯಲ್ಲಿ ಬರೋದೇ ಇಲ್ಲ. ಸೇವೆ ಮಾಡೋ ಹೇಗ್ತಾ ಹೇಳ್ದಿರ ಅವನೇ ರಾಜ ನಾನೇ ಇದು ಅಂದರೆ ಮಾತಾಡೋದು ತುಂಬ ವರ್ಸ್ಟ್ ಸರ್. ಅದು ಹೇಳ್ದಂಗೆ ನೀನು ಟ್ಯೂಷನ್ ಮಾಡಿಲ್ಲ ಅಂದರೆ ಇವಾಗ ಹೊಡಿತೀನಿ ನೋಡಿ, ಇವಾಗ ಆ ಥರ ಮಾತಾಡ್ತಾರೆ. ಪ್ರದೀಪ್ ಈಶ್ವರ್ ಅವನೇನಿದ್ರು ಬರೀ ಏನಿದ್ರು ಒಬ್ಬ ನಾಯಿ ಹಿಡ್ಕೊಂಡು ಹೋಗೋಕ್ಕೆ ಅಂತ ಬಿಡ್ತಾರಲ್ಲ, ಆ ಥರ ಆಗಿದ್ದಾನೆ ಈಗ. ಹಿಡ್ಕೊಂಡು ಹೋಗೋ ನಾಯಿ ಅಂದರೆ ಹಂಗೆ ಹಿಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಅವ್ನು ಪ್ರದೀಪ್ ಈಶ್ವರ್ದು ಅಷ್ಟೇನೆ ಸರ್. ಅವ್ರಿಗೆ ಏನು ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅದೇ ಹೇಳ್ತಲ್ವ, ಲೂಸ್ ವೆಂಕಟಲ್ಲ, ಅವ್ನು ಹೇಳಲೇಬಾರ್ದು, ಅದು ಬೇರೆ ಭಾಷೆ ಬರುತ್ತೆ. ಮಾತುಗಳು ರಾಜ್ಯಕ್ಕೆ ನನ್ನ ಮಾತುಗಳು ಎಷ್ಟೋ ಜನ ಜೀವ ಹೋಗೋ ಯುವಕರಿಗೆ ಜೀವ ತುಂಬಿದೆ. ಆದ್ರೆ ಈಗ ನೀವು ಪ್ರತಾಪ್ ಸಿಂಹ ಜೊತೆ ಆಡ್ತಾ ಇರುವಂತ ಮಾತುಗಳ ಬಗ್ಗೆ ನಿಮಗೆ ಕಿಂಚಿತ್ತಾದ್ರೂ ಬೇಜಾರಿಲ್ಲ? ನಾನೇನು ಮಾತಾಡಿಲ್ಲ ಮೇಡಮ್ ಆತನ ಬಗ್ಗೆ. ಇದೇನಿದೊಂದು ಚೂರು ತೋರಿಸಿ ಇಲ್ಲಿ. ಯಾಕಂದ್ರೆ 15 years ಬ್ಯಾಕ್ ನಾನು ತುಂಬಾ ಡಿಪ್ರೆಸ್ ಆಗುವಾಗ ಪ್ರತಾಪ್ ಸಿಂಹ ಸರ್ನ ತುಂಬಾ ಓದ್ಕೊಂಡಿದ್ದೀನಿ, ಅಷ್ಟು ಪುಸ್ತಕ ಓದ್ಬಿಟ್ಟಿದ್ದೀನಿ ಸರ್. ಮತ್ತೆ ಅವ್ರ ಕಾಲಮ್ಗೆ ನಾನು ಫ್ಯಾನ್ ಸರ್. ಪ್ರತಾಪ್ ಸಿಂಹ ಸರ್ಗೂ ತುಂಬಾ ಫ್ಯಾನ್. ಏನಂದೆ ಇನ್ನೊಂದ್ಸಲ ಹೇಳು. ಪ್ರತಾಪ್ ಸಿಂಹ ಸರ್ಗೂ ತುಂಬಾ ಫ್ಯಾನ್. A few moments later. ಲೇ ಪ್ರತಾಪ್ ಸಿಂಹಗೆ ಬಾಯಿ ಚಪಲ. ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ, ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅವರೇ, ನೀನೇನ್ ತ್ರಿಪುರ ಸುಂದರ ನೀನು. ಮತ್ತೆ ಸಮರ್ಥನೆ ನಾನೇನು ನೀವು ಪ್ಲೀಸ್ ಎಲ್ಲ ಕರ್ನಾಟಕದ ಜನತೆ ಆತನ ಮಾತಾಡಿರೋದಕ್ಕೆ ಕೌಂಟರ್ ಮಾಡಿದ್ದೀನಿ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ನೀವು ಅವ್ರನ್ನ ಕೋತಿ ಅಂತೀರಾ, ನೀವು ನೀವು ಮಾತಾಡಿದ್ರು ಅದನ್ನ ಸಹಿಸ್ಕೋಬೇಕಾ? ಸಿದ್ದರಾಮಯ್ಯ ಮಾತಾಡಿದ್ದೆಲ್ಲ ಸರಿ. ನನಗೆ ನಿಜ ಹೇಳ್ಬೇಕು ಅಂದ್ರೆ ಪಾಪ ಅನ್ಸುತ್ತೆ. ಅವ್ರ ಮನೆಯವರೆಲ್ಲ ಹೆಂಗ್ ತಡ್ಕೊಂಡಿದಾರೋ ಗೊತ್ತಿಲ್ಲ. ಅವ್ನ ಇಂಥ ಮನೇಲಿ ಹುಚ್ಚು ಇಟ್ಕೊಂಡಿರೋದು ಬಹಳ ಕಷ್ಟ. ಇವನಿಗೆ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಅವನಿಗೆ ಟಿಕೆಟ್ ಸಿಗಲ್ಲ ಅಲ್ಲಿ. ಇಲ್ಲ ನಾನು ಅಲ್ಲೇ ಮುಳುಗಿಸ್ತಾರೆ ನೋಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಸಾಹೇಬ್ರನ್ನ. ಪ್ರತಾಪ್ ಸಿಂಹ ಒಂದ್ಸಲ ಇಸ್ಲಾಂ ಧರ್ಮದ ಬಗ್ಗೆ ಕಂಪೇರ್ ಮಾಡುವಾಗ ಅದೊಂದು ಸಂಪ್ರದಾಯಕ್ಕೆ ಕಂಪೇರ್ ಮಾಡಿ ಆ ಶಾಸ್ತ್ರ ಮಾಡಿಸ್ಕೊಳ್ಳಿ ಅಂತ. ಆಯ್ತು, ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಟ್ರ ಸರ್? ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ಲಿಲ್ಲ, ಬೇರೆ ಯಾವ ನಾಯಕರು ಉತ್ತರ ಕೊಡ್ಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಹಾರ್ಡ್ ಕೋರ್ ಭಕ್ತರು ನಾವು. ಸಿದ್ದರಾಮಯ್ಯ ಇಸ್ ದ ಫ್ಯೂಚರ್ ಆಫ್ ದಿ ಸ್ಟೇಟ್, ಇಸ್ ದ ಫ್ಯೂಚರ್ ಆಫ್ ದ OBC. ನಮ್ಮಂತ OBC ಹುಡುಗರಿಗೆ ದೇವ್ರು ಮೇಡಮ್ ಸಿದ್ದರಾಮಯ್ಯನವರು. ನಮ್ ದೇವ್ರನ್ನ ಬೈದ್ರೆ ನೋಡ್ಕೊಂಡಿರ್ತೀವ? ಏನು ಮಾಡಲ್ಲ, ಮಾತಾಡೋದು ಬುರುಡೆ ಮಾತ್ರ ಹೊಡಿತಾ ಇರೋದತ್ತೆ. 3 ಕಾಸಿನ ಕೆಲ್ಸ ಇಲ್ಲ, ಏನಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.